ಮಾತಾಡಿ ಮಾತಾಡಿ ಇಲ್ಲ ಸರ್ ನೀವು ಉಪ್ಪಿ ಸರ್ ಅವರ ಡೈ ಹಾರ್ಟ್ ಫ್ಯಾನ್ ಉಪ್ಪಿ ಸರ್ ಅವರ ಡೈ ಹಾರ್ಟ್ ಫ್ಯಾನ್ ಫಿಲಮು ಚೆನ್ನಾಗಿದೆ. ಈ ಚಂಬಲ್ಲಿದೆ ಅವ್ದು ಅವತಾರ. ಸೂರ್ಯ ಅಂದರೆ ದೇಶ ಉಳ್ಸೋಂಥ ಪಕ್ಷ. ಅದೇ ಚಂದ್ರ ಅಂದರೆ ಆ ಕಡೆನಿಲ್ಲ ಈ ಕಡೆನಿಲ್ಲ, ಯಾರು ಗೆಲ್ತಾರೆ ಆ ಪಕ್ಷಕ್ಕೆ ಹೋದು. ಗುರುಬಲ ಅಂದರೆ ನಮ್ಮದೇ ಪ್ರಜಾಕೀಯ. ಅದೇ ರಾಹುಕೇತು ಅಂದರೆ ದೇಶ ಅಂತ ಹೊಡೆಯೋಂಥ ಪಕ್ಷ. ಅದು ಹೇಳೋಕ್ಕಾಗಲ್ಲ ಯಾವ ಟೈಮಿಗೆ ಏನೇನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ರಾಹುಕೇತು ಅಂದರೆ ಅವ್ರು ಬಂದಿರೋದೇ ನಮ್ಮ ಶನಿಯಾಗಿ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾಂ ಚೆನ್ನಾಗಿದೆ. ಅರ್ಥ ಆಯ್ತಾ ಸಿನಿಮಾ? ಆ ಫಿಲಮ್ ಅರ್ಥ ಆಯ್ತು. ಇನ್ನೂ ಒಂದ್ಸರಿ ನೋಡ್ಬೇಕು. ಫಿಲಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಫಿಲಮ್ ನೋಡಿ. ಏನಕ್ಕಾದ್ರೆ ನಿಮಗೆ ಇದರಿಂದ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಏನಕ್ಕಾದ್ರೆ 2040 ಹೆಂಗಿರುತ್ತೆ ಅನ್ನೋದನ್ನ ಅವ್ರ ವ್ಯೂ ಪಾಯಿಂಟಲ್ಲಿ ತೋರಿಸೋರು ಫಿಲಮ್ಮು. ನೀವು ಬಂದು ಫಿಲಮ್ ನೋಡಿ, ಉಪೇಂದ್ರ ಇಂಟೆಲಿಜೆನ್ಸ್ ಏನಂತ ನಿಮಗೆ ಅರ್ಥ ಆಗುತ್ತೆ. ಬ್ರೋ ಇನ್ನೊಂದು ಅರ್ಥ ಆಯ್ತಾ? ಸರ್ ನೀವು ಫಸ್ಟ್ ಟೈಮ್ ಅಲ್ಲ, ನಾವು ಇವತ್ತಲ್ಲ 5 ಶೋ ನೋಡ್ರು ನಮ್ಗೆ ಅರ್ಥ ಆಗಲ್ಲ. ಅರೆ ನೀವು ಒಂದು 3-4 ಸಲ ನೋಡಿದ್ರೆ ಒಂದೊಂದು ವ್ಯೂ ಪಾಯಿಂಟೂ ತುಂಬ ಇದೆ. ಅದನ್ನು ನೀವು ಬೈಫರ್ಗೇಟ್ ಮಾಡಿ ನೋಡ್ಬೇಕು ಸರ್, ಅವಾಗ ಫುಲ್ ಅರ್ಥ ಆಗುತ್ತೆ. ಬ್ರೋ ಈ ಮೂವಿ ನೋಡಿ ಒಂದಿದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಪೇಂದ್ರ ಅವರು ಇದು ಮಾಡಿರೋದು ಅವ್ರ ಬುದ್ಧಿವಂತಿಕೆ ತೋರ್ಸೋದಕ್ಕಲ್ಲ, ಜನಗಳ ಬುದ್ಧಿವಂತರಾಗಲಿ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೆಂಕ್ ಸುಳೆ ಮಕ್ಕಳ ಕೇಳ್ತೀನಿ ಕೇಳಿ, ನೀವು ದಡ್ಡರಾಗಬೇಡಿ, ಹೇಳ್ತೀನಿ ಕೇಳಿ. ಈ ಮೂವಿ ನೋಡಿ ಬುದ್ಧಿವಂತರಾಗಿ. ಯಾಕೆ ಅಂದರೆ ಉಪೇಂದ್ರ ಅವರು 10 ವರ್ಷ ಆದಮೇಲೆ ಡೈರೆಕ್ಷನಿಗೆ ಬಂದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ ಕಲ್ಕಿ ಆಗಿ ದೇವರಾಗಿ ಕಲ್ಕಿ ಆಗಿ ಬರಬೇಕು ಅಂತಲ್ಲ, ಒಬ್ಬ ಹ್ಯೂಮನ್ ಮ್ಯಾನು ಯಾವ ಥರ ಕಲ್ಕಿಯಾಗಿ ಸಮಾಜದಲ್ಲಿ ಏನೇನು ಅದನ್ನು ಅಳಿಸೋದಕ್ಕೆ, ಕೆಟ್ಟ ಪ್ರಪಂಚನ ಏನು ಇದೇ ಥರ ಇದೆ ಅಂತ ತೋರಿಸೋದಕ್ಕೆ ನಮ್ಮ ಉಪೇಂದ್ರ ಅವರು UI ಮೂಲಕ ಬಂದಿದ್ದಾರೆ, ಕಲ್ಕಿಯಾಗಿ ಬಂದಿದ್ದಾರೆ. ನಿಜವಾಗ್ಲೂ ಇದು ಎಲ್ಲ ಮೂವಿ 100% ಸಕ್ಸಸ್ ಆಗುತ್ತೆ. ಈ ಮೂವಿ ಎಲ್ಲ ಉಪೇಂದ್ರ ಆಡಿಯನ್ಸಿಗೆಂತೂ ಫ್ಯಾನ್ಸಿಗೆಂತೂ ಹಬ್ಬ ಮಾಡಿಸಿದ ಮೂವಿ. ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಮೊದಲೇ ಟೈಟಲ್ ಕಾರ್ಡಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸಾರಿ, ದಡ್ಡರಿಗೆ ಅಂತ ತೋರಿಸಿದ್ದಾರೆ. ಆದರೆ ನಾವು ದಡ್ಡ್ರೆ, ನಮಗೇನು ಅರ್ಥ ಆಗಿಲ್ಲ. ಧಿಕ್ಕಾರಕ್ಕಿಂತ ಧಿಕ್ಕಾರ ಮಾಡ್ತಾ ಇದ್ದೀರಾ ನೀವು ನಮಗೆ. ಇಲ್ಲ ಸರ್, ನಾವು ನೀಟಾಗಿ ತಲೆ ಬಾಚ್ಕೊಂಡ್ಬಂದಿರಿ. ನಾವು ಯಾವತ್ತೂ ಉಪೇಂದ್ರ ಫ್ಯಾನ್ಸ್ಗಳು ತಲೆ ಹುಳ ಬಿಟ್ಕೊಳೋದು ಇಲ್ಲ, ಇದು ಮಾಡೋದು ಇಲ್ಲ, ಏನಿಲ್ಲ. ಪ್ರತಿಯೊಬ್ಬರೂ ಅವ್ರವ್ರ ನೋಡ್ಕೊಳ್ಳೋದಕ್ಕೆ ನೋಡಿ, ಈ ಕ್ಯಾಮ್ರಾದಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ಸೂಪರ್ ಸರ್, ಚೆನ್ನಾಗಿದೆ. ನಮ್ಮನ್ನು ನಾವು ನೋಡ್ಕೊಬೇಕು ಅಂದರೆ ದಯವಿಟ್ಟು ಚಿತ್ರಮಂದಿರದಕ್ಕೆ ಬನ್ನಿ. ಚಿತ್ರದಲ್ಲಿ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆ ಏನೇನು ನಡೀತಾ ಇರುತ್ತೋ ಅದನ್ನು ನಾವು ಖಂಡಿತ ನೋಡ್ತೀರಿ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನು ಒಳಗಡೆ ಬದಲಾವಣೆ ಆಗಬೇಕು. ಈಚೆಗಡೆ ನಾನು ಹೇಳ್ತೀನಿ ನಾನು ಬದಲಾಗ್ಬಿಟ್ಟಿದ್ದೀನಿ ಅನ್ನೋದಲ್ಲ. ಟೆಲ್ಲಿಂಗ್ ಅ ಥಾಟ್ ಇಟ್ ಈಸ್ ಈಸಿ, ಬಟ್ ಬೀಯಿಂಗ್ ಇನ್ ಪ್ರಾಕ್ಟಿಕಲ್ ಇಟ್ಸ್ ವೆರಿ ಟಫ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ನೋಡಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ನಿಮಗೆ ಏನು ಬದಲಾವಣೆ ಮಾಡ್ಕೊಬೇಕು ಅಂತ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಾವು ಇನ್ನೊಬ್ರು ಬದಲಾವಣೆ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾನೇನೋ ಒಂದು ಮಾತಾಡ್ತಾ ಇದ್ರು ನನ್ನ ಬದಲಾವಣೆ ನಾನೇನು ಮಾಡ್ಕೊತೀನಿ ಅದನ್ನು ಮಾತ್ರ ಹೇಳ್ಬೋದು. ನಾವು ಇನ್ನೊಬ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಯಾವುದಕ್ಕೂ ಹೇಳೋಕ್ಕೂ ಹೋಗ್ಬಾರ್ದು. ಒಬ್ಬ ಬದಲಾವಣೆ, ನನ್ನ ಒಳಗಡೆ ಇರೋ ಬದಲಾವಣೆ ನಾನು ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಚೇಂಜ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಬೇರೆ ಮೇಡಮ್ ಈಗಿಂದ ಹಿಡಿದು 2040ವರೆಗೂ ಇರೋವಂಥ ವಿಷಯಗಳನ್ನ ಹೇಳಿದ್ದಾರೆ ಅಂತ. ಎಕ್ಸಾಕ್ಟ್ಲಿ ಈ ಸಿನಿಮಾದಲ್ಲಿ ಯಾವ ವಿಷಯದ ಚರ್ಚೆ ಮಾಡಿದ್ದಾರೆ ಅಂತ ಉಪೇಂದ್ರ ಅವರು? ಸರ್, ಈಗ ದಿನನಿತ್ಯ ನಾವೆಲ್ಲ ಏನು ನೋಡ್ತೀರಿ, ಏನು ತಡ್ತೀರಿ, ಏನಿರುತ್ತೆ ನಮ್ಮೊಳಗಡೆ ಏನೇನಿರುತ್ತೆ ಅದೆಲ್ಲನೂ ಹೇಳಿದ್ದಾರೆ. ಅದು ಇದು ಅಂತ ಇಲ್ಲ. ಹೆಂಗೆ ಗೊತ್ತಾ ಸರ್, ಒಂದು ವರ್ಲ್ಡ್ ಅಂತ ಬಂದಾದಮೇಲೆ ಎಲ್ಲ ವಿಚಾರಗಳು ಇದ್ದೇ ಇರುತ್ತೆ. ಪ್ರತಿ ಭೂಮಿಲಿ ಏನು ವಿಚಾರ ಇರ್ಬೋದು, ಮಾಮೂಲಿ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಲವ್ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಫ್ರೆಂಡ್ಸು ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ನಟರು ಇರ್ಬೋದು, ಈ ಬಿಲ್ಡಪ್ಗಳು ಇರ್ಬೋದು, ಫೈಟ್, ಎಲ್ಲ ಥರ ಎಲ್ಲ ವಿಚಾರಗಳೂ ಇದೆ. ಎಲ್ಲ ವಿಚಾರಗಳು ಇರೋದು ಯಾವ್ದ್ರಲ್ಲಿ? ನಮ್ಮೊಳಗೆ, ನಿಮ್ಮೊಳಗೆ. ಈ ನಮ್ಮ ಒಳಗಿನ ವಿಚಾರ, ನಿಮ್ಮ ಈಚೆ ಇರೋ ವಿಚಾರ ಎರಡೂ ಕಂಪ್ಯಾರಿಸನ್ ಮಾಡ್ದೇನೆ ನಿಮ್ಮೊಳಗೆ ಏನನ್ಸುತ್ತೋ ಅದನ್ನು ನೀವು ನೋಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸರ್, ಪ್ರಜಾಕೀಯ ಹಲವಾರು ವಿಚಾರಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬದುಕ್ತಾ ಇರೋದೇ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಪ್ರಜಾಕೀಯ ವಿಚಾರಗಳು, ಆ ವಿಚಾರಗಳು ನೀವು ನೋಡಿದಾಗ ನಿಮಗೆ ಸರಿ ಅನಿಸಿದ್ರೆ ಆ ವಿಚಾರ ತಗೊಳ್ಳಿ, ಸರಿ ಅನಿಸಿಲ್ಲದೆ ಬೇಡ. ಯಾಕೆಂದರೆ ಅದು ತಮ್ಮ ವೈಯಕ್ತಿಕ, ಕೆಲವೊಂದು ವಿಚಾರಗಳು ವೈಯಕ್ತಿಕವಾಗಿರುತ್ತೆ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮಗೆ
ಚಿತ್ರಾನ್ನ ಇಷ್ಟ ಇರ್ಬೋದು, ಇವ್ರಿಗೆ ಪಲಾವ್ ಇಷ್ಟ ಇರ್ಬೋದು, ಬಟ್ ತಿಂತಾ ಇರೋದು ಇಬ್ಬರು ಎರಡು ಹೊಟ್ಟೆ ಫುಡ್ಡೇ ತಾನೇ. ಆ ಥರ ಪ್ರತಿಯೊಬ್ಬರ ವಿಚಾರಗಳು ಅವ್ರವ್ರಿಗೆ ಏನೇನು ಅನ್ಸುತ್ತೋ ಅದನ್ನು ಹೇಳಿದಾಗಲೇ ಇದಾಗೋದು. ನಮ್ಮ ಭಾಷೆನೇ ಅದಕ್ಕೋಸ್ಕರ ತುಂಬ ಇಷ್ಟ. ಈ ಪ್ರಪಂಚನ ನಾವು ಕರೆಕ್ಟ್ ಇವತ್ತು ಬಂದಿದ್ದೀವಿ, ನಾವು ಸಂತೋಷ್ ಥಿಯೇಟ್ರಿಗೆ ಬಂದಿದ್ದೀವಿ. ಸಂತೋಷ್ ಅನ್ನೋದು 3 ಅಕ್ಷರ, ಟಿಕೆಟ್ ಅನ್ನೋ 3 ಅಕ್ಷರ ಅಂತ ತಗೊಂಡು ಕತ್ಲೆ ಅನ್ನೋ 3 ಅಕ್ಷರ ಒಳಗಡೆ ಹೋಗಿ ಬೆಳಕು ಅನ್ನೋ 3 ಅಕ್ಷರ ನೋಡ್ಕೊಂಡು ಈಚೆ ಬರ್ತಾ ಇದ್ದೀರಿ. ಪ್ರೇಕ್ಷಕ ಅನ್ನೋ 3 ಅಕ್ಷರ UI ಸಿನಿಮಾನ ನಾಮ ಲಾಸ್ಟಲ್ಲಿ ಹಾಕಲ್ಲ, ನಮ್ಮ ಬೇರೆಯವ್ರಿಗೂ ಹಾಕೋದು ಬೇಡ, ನಾವು ಹಾಕ್ಸ್ಕೊಳ್ಳೋದು ಬೇಡ, ಬುದ್ಧಿವಂತರಾಗಿ ಹೋಗಿ ಇಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ.